ದಿನಗಳಾಗ್ತಾ ಇದ್ದಂತೆ ಈ ಕಡೆ ಹೋಟೆಲ್ನಲ್ಲಿ ಊಟ ತಿಂಡಿ ಕಾಫಿ ಟೀ ಎಲ್ಲದರ ಬೆಲೆ ಏರಿಕೆ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೀಟಿಂಗ್ ಮಾಡಲಾಗುತ್ತಂತೆ. ಕೆಲವೇ ದಿನಗಳಲ್ಲಿ ಮಾಲೀಕರ ಜೊತೆ ಸಭೆ ಮಾಡ್ತೀವಿ ಅಂತ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಪಿಸಿ ರಾವ್ ಹೇಳಿಕೆ ಕೊಟ್ಟಿದ್ದಾರೆ. ಬೀದಿ ಇಲ್ಲದೆ ಕಾಫಿ ಟೀ ಬೆಲೆ ಏರಿಕೆ ಮಾಡಲೇಬೇಕು, ಅದು ಅನಿವಾರ್ಯ ಆಗ್ಬಿಡುತ್ತೆ ನಮಗೆ ಅನ್ನುವಂಥ ವಿಚಾರವನ್ನ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಪಿಸಿ ರಾವ್ ಈ ಮಾತನಾಡಿದ್ದಾರೆ. ಹಾಲನ್ನು ಅತಿ ಕಡಿಮೆ ಬೆಲೆಗೆ ದೇಶದಲ್ಲಿ ಕೊಡುತ್ತಿರುವುದು ಕರ್ನಾಟಕದ ಹೆಮ್ಮೆಯ ನಂದಿನಿ ಹಾಲು. ಇದನ್ನು ಬಹಳಷ್ಟು ಹೆಚ್ಚಿಗೆ ಉಪಯೋಗಿಸುತ್ತಿರುವುದು ಕೂಡ ನಮ್ಮ ಹೋಟೆಲ್ ಉದ್ಯಮ. ಈ ಸಂದರ್ಭದಲ್ಲಿ ಇಂದಿನಿಂದ 50 ml ಹೆಚ್ಚುವರಿ ಹಾಲನ್ನು ಕೊಟ್ಟು ಪ್ಯಾಕೆಟ್ಗೆ 2 ರೂಪಾಯಿ ಬೆಲೆಯನ್ನು ಹೆಚ್ಚಿಸುತ್ತಿರುವುದು ನಮಗೆ ಇದರ ಬಗ್ಗೆ ಹೆಚ್ಚಿಗೆ ಅರ್ಥವಾಗುತ್ತಿಲ್ಲ. ಹೀಗಿದ್ದರೂ ಹಾಲಿನ ಬೆಲೆ ಹೆಚ್ಚುತ್ತಿಲ್ಲವೆನ್ನುವುದು ನಮ್ಮ ಅಭಿಪ್ರಾಯ. ಈ ಎಲ್ಲ ಕಾರಣಗಳಿಂದ ಹೋಟೆಲ್ಗಳ ತಿಂಡಿಯ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಚರ್ಚಿಸಿ ತೀರ್ಮಾನಗಳನ್ನು ತೆಗೆದುಕೊಳ್ಳಲಿದ್ದೇವೆ. ಆರೋಗ್ಯಕರವಾದ ಹಾಲನ್ನು ಅತಿ ಕಡಿಮೆ ಬೆಲೆಗೆ ದೇಶದಲ್ಲಿ ಕೊಡುತ್ತಿರುವುದು ಕರ್ನಾಟಕದ ಹೆಮ್ಮೆಯ ನಂದಿನಿ ಹಾಲು. ಇದನ್ನು ಬಹಳಷ್ಟು ಹೆಚ್ಚಿಗೆ ಉಪಯೋಗಿಸುತ್ತಿರುವುದು ಕೂಡ ನಮ್ಮ. ಇನ್ನು ಹಾಲಿನ ದರ ಹೆಚ್ಚಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಸಾಮಾನ್ಯರ ಅಭಿಪ್ರಾಯ ಏನು ಮಾತನಾಡಿದ್ದಾರೆ ರಿಪಬ್ಲಿಕನ್ ಜೊತೆ, ಬನ್ನಿ ನೋಡ್ಕೊಂಡು ಬರೋಣ. ರೈತರಿಗೇನು ಅನ್ಯಾಯ ಮಾಡಿದ್ದಾರೆ. ಅವ್ರಿಗೆ ದುಡ್ದಿದ್ದ ಅವರ ಮನೆತನ ಅವ್ರ ಹತ್ರ ಹಾಲಿಂದ ಇದ್ರ ಮೇಲೆ ನಡೀತೈತಿ. ಅದಂತಿ ಬಂದಾಗಿಬಿಟ್ಟೈತೆ, ಅವ್ರಿಗೆ ಕಡಿಮೆ ಆಗಿಬಿಡ್ತು. ಮತ್ತು ನಮ್ಮಂಥವ್ರಿಗೆ ಈ ಕಡೆ ಎಲ್ಲ ಹೆಚ್ಚು ಮಾಡಿ ಅವ್ರಿಗೂ ಕೊಡೋಂಗಿಲ್ಲ. ಮತ್ತು ಇವ್ರು ಬಿಟ್ಟಿ ಭಾಗ್ಯಗಳಿಗೆಲ್ಲ ಕೊಡ್ಕೊತ ಹೋಗೋರ, ರೈತರಿಗೂ ಅನ್ಯಾಯ ಮಾಡೋರ, ಮತ್ತು ನಮ್ಮ ಜನಸಾಮಾನ್ಯರಿಗೂ ಎಲ್ಲ ಅನ್ಯಾಯ ಮಾಡ್ಕೊತ ಹೋಗೋರ ಇವ್ರು. ಮತ್ತು ಅವ್ರು ಕೊಟ್ಟಿದ್ದ ಹಾಲಿಗೆ ನಮಗೆ 300 ರೂಪಾಯಿ 600 ರೂಪಾಯಿ ಹೆಚ್ಚಾಗೋದತ್ತು ಮಂತ್ಲಿ. ಆಮೇಲೆ ಈಗ ಅವ್ರಿಗೂ ರೈತರಿಗೆ ಈಗ ತಿಂಗಳಿಗೆ ಅವ್ರಿಗೆ ಬರೋದನ್ನು ಪರಿಹಾರಧನೂ ಅವ್ರಿಗೂ ಕಡಿಮೆ ಬರೋದು. ಈಗೆಲ್ಲ ಈ ಕಡೆ ನಮಗೂ ಅನುಕೂಲ ಆಗಂಗಿಲ್ಲ, ಅವ್ರಿಗೆ ರೈತರಿಗೂ ಇಲ್ಲ. ಈಗ ನಮ್ಗೆ ಅವು ಕೊಡೋದನ್ನು ಬೇಡವ್ರ. ಈಗೆಲ್ಲ ಇಳಿಸ್ಲಿ ರೇಟ್, ಅದು ಪೆಟ್ರೋಲ್ ಡೀಸೆಲ್ ಇಳಿಸ್ಲಿ, ಹಾಲಿನ ರೇಟ್ ಇಳಿಸ್ಲಿ, ಮತ್ತು ಫ್ರೀ ಭಾಗ್ಯ ಮೊದಲು ಇಳಿಸಿ ಮೊದಲಿನ ಥರ ನಮಗೆ ರೆಗ್ಯುಲರಾಗಿ ನಮಗೆ ಅನುಕೂಲ ಮಾಡಲಿ ಅಂಥೇಳಿ ನಾವು ಇದು ಮಾಡತ್ತೀವಿ. ರೈತರಿಗೇನು ಅನ್ಯಾಯ ಮಾಡಿದ್ದಾರೆ. ಇದರಿಂದ ರೈತರಿಗೆ ಯಾವುದೇ ರೀತಿ ಬೆನಿಫಿಟ್ ಅಂತೂ ಇಲ್ಲ. 2 ರೂಪಾಯಿ ನಾಳೆಯಿಂದ ಹಾಲು ಬೇರೆ ಜಾಸ್ತಿ ಮಾಡ್ತಾವ್ರೆ. ಇದು ಸರ್ಕಾರಕ್ಕೆ, ರೈತರಿಗಲ್ಲ. ಸರ್ಕಾರಕ್ಕೆ ಬರುತ್ತೆ, ರೈತರಿಗೆ ಇನ್ನೂ 1 ರೂಪಾಯಿ ಕಮ್ಮಿ ಮಾಡ್ತಾರೆ. ಸರ್ಕಾರ ರೈತರಿಗೆ 1 ರೂಪಾಯಿ, ಅದು ಇವ್ರದ್ದು ತಪ್ಪು ಅನ್ನೋಕ್ಕಾಗಲ್ಲ. ಈ 3 ಇದೇನಿದೆ ಲಜ್ಜೆಗೆಡ್ಡ ಅಂತ ಸರ್ಕಾರಗಳು, BJP ಆಗಲಿ JDS ಆಗಲಿ, ಇದು ಯಾರೂ ನಮ್ಮನ್ನು ಉದ್ಧಾರ ಮಾಡಲ್ಲ. ನಮ್ಮ ಉದ್ಧಾರ ನಮ್ಮ ಕೈಲೇ ಇದೆ. ನಾವು ಇದನ್ನು ನೋಡಿ ನೆಕ್ಸ್ಟು ಎಲೆಕ್ಷನಲ್ಲಿ ಯಾವ ಥರ ಉತ್ತರ ಕೊಡ್ಬೇಕು ಆ ಥರ ಉತ್ತರ ಕೊಡ್ಬೇಕು ಸರ್. ಅದೇ ಇದನ್ನೆಲ್ಲ ನೀವು ತೆಗಿತಾ ಇರೋ ಲೆಕ್ಕಾಚಾರಕ್ಕೆ ಬರ್ತಾರೆ ಅವರು. ಈಗ ಅವಾಗ ಏನಾದರೂ ಇವರೆಲ್ಲ ಕೊಡ್ತಾರಲ್ಲ, ಈ ರೀತಿ ಖರ್ಚು ವೆಚ್ಚ ಎಲ್ಲ ಆಗಿದೆಯಲ್ಲ, ಅದನ್ನೆಲ್ಲ ತೆಗಿತಾರೆ ಅಂತಲೇ ಎಲ್ಲರೂ ಅಂದ್ಕೊಂಡಿರೋದು. ಈಗ ಬಸ್ ಚಾರ್ಜ್ ಹೆಚ್ಚಳ ಆಗ್ಬೋದು ಅನ್ನೋ ರೀತಿ ಮಾತು ಹೇಳಿದ್ವಲ್ಲ. ಈಗ ಡೀಸೆಲ್ ಬೆಲೆ ಎಷ್ಟು, ಈಗ ಅವರೆಲ್ಲರಿಗೂ ಬೇಕೇ ಬೇಕು. ಈಗ ಅವರಿಗೆಲ್ಲ ಸಂಬಳ ಕೊಡ್ಬೇಕಂದ್ರೆ ಗೌರ್ಮೆಂಟ್ ಎಲ್ಲಿಂದ ಕೊಡ್ತಾರಲ್ವಾ, ಅದನ್ನು ನಾವು ಯೋಚನೆ ಮಾಡ್ತೀವಿ. ಬೆಲೆ ಏರಿಕೆಯಿಂದ ಜನಸಾಮಾನ್ಯರಿಗೆ ತೊಂದರೆ ಆಗಲ್ಲ. ಕೆಲವ್ರಿಗೆ ತೊಂದರೆ ಆಗುತ್ತೆ, ಕೆಲವ್ರಿಗೆ ತೊಂದರೆ ಆಗಲ್ಲ. ಇಲ್ಲದಿರೋರಿಗೆ ತೊಂದರೆ ಆಗುತ್ತೆ, ಇರೋರಿಗೆ. ಸರ್ ನಮಗೆ ಭಾಳ ಕಷ್ಟ ಆಗತ್ತೆ ನೋಡಿ ಸರ್. ನಾವು ದಿನ 1/2 ಲೀಟ್ರ್ ಹಾಲು ತೊಗೊಂಬೋದು, ಈಗ ಅರ್ಧ ಲೀಟ್ರ್ ತೊಗೊಂತ ಪರಿಸ್ಥಿತಿ ಆಗ್ಯದ. ನಮ್ಮ ಮಕ್ಕಳಿಗೆ ಹಾಲು ಕೊಡ್ಸಮ್ರಿ, ನಾವೇನು ಚಹಾ ಕುಡಿಯಮಿ, ನಮ್ಮ ಮೆಂಡ್ರಿ ಏನು ಚಹಾ ಕುಡ್ಸಮ್ಮಿ. ನನಗೆ ಒಂದು ವಿಚಾರ ಮಾಡಬೇಕಾದ್ರೆ 30-35 ರೂಪಾಯಿ ಹಾಲಾಗಿದೆ. ಇವರು ರೇಟ್ ಹೆಚ್ಚಿಗೆ ಮಾಡಿದ್ರೆ ಮುಂದೆ ಗತಿ ಹಂಗೆ ಸರ್. ನಮ್ಗೆ 60 ರೂಪಾಯಿ ಬೇಕಾಗುತ್ತೆ ಪರ್ ಡೇ. ಈಗ ಯಾರಾದ್ರೂ ಬೀಗರು ಬಂದರು ಏರಿಯಾ ಬಂದರು ಏನು ನಾವು ಯೋಚನೆ ಮಾಡಬೇಕಾಗ್ಯದ. ಕೊಡಿಸ್ಬಾರ್ದು ವಾಪಸ್ ಕಳ್ಸೋಂಥ ಪರಿಸ್ಥಿತಿ ಆಗ್ಯದ ನಮಗೆ. ಈಗ ನಾವೇ ಕೊಡ್ಲಿಕ್ಕೆ ಇಲ್ಲ ಸರ್, ರೊಕ್ಕನೇ ಬೇಕಲ್ಲ ಸರ್. ಬಡ್ರಿಗೆ ಹ್ಯಾಂಗೆ ಮಾಡ್ಬೇಕು, ಎಲ್ಲಿಂದ ತರಬೇಕು ಸರ್, ನೀವೇ ಹೇಳ್ರಿ. ಏನು ದುಡಿಮೆದ ಹೆಚ್ಚಿಗದ ಅದು ಇಲ್ಲ, ಬರೀ ಎಲ್ಲ ರೇಟ್ ಬೆಲೆ ಏರಿಕೆ ಮಾಡೋದು ಹ್ಯಾಂಗೆ ಮಾಡಮ್ ಸರ್ ನಾವು? ಕಷ್ಟ ನಮಗೆ ಭಾಳ ಕಷ್ಟ ಆಗತ್ತೆ ಸರ್. ಇಮಿಡಿಯೇಟ್ಲಿ ಹೇಳ್ತೀನಿ, ಸರ್ಕಾರಕ್ಕೊಂದು ಆಗ್ರಹ ಅದ, ಸ್ವಲ್ಪ ಬೆಲೆ ಕಮ್ಮಿ ಮಾಡಿರಿ ಅಂತ ಹೇಳ್ತೀನಿ ನೋಡಿರಿ ಸರ್. ಯಾಕಂದ್ರೆ ನಮಗೆ ದಿನ ಖರ್ಚು ಆಗಲ್ಲ. ಈ ಹಾಲು ದಿನನಿತ್ಯ ಬೇಕಂತ ಚೀಸ್ ಅದ. ಇದು ಹೆಚ್ಚು ಮಾಡಿದ್ರೆ ನಾವು ಗತಿ ಹ್ಯಾಂಗೆ ಸರ್, ಹ್ಯಾಂಗೆ ಸಂಸಾರ? ಅದೇ ಸರ್, ಎಷ್ಟೇ ಜಾಸ್ತಿ ಆದರೂ ನಾವು ಮಾಡಲೇಬೇಕಲ್ವಾ. ಅದೇ ಹೇಳೋದಲ್ಲ, ಈ ಕಡೆ ಗ್ಯಾರಂಟಿ ಅಂತ ಕೊಡ್ತಾ ಇದ್ದಾರೆ. ಈ ಕಡೆ 20 ರೂಪಾಯಿ ಕೊಟ್ಬಿಟ್ಟು ಆ ಕಡೆ 40 ರೂಪಾಯಿ ಕಿತ್ಕೊತಾ ಇದ್ದಾರೆ. ಈಗ ನಮ್ಮ ಯಜಮಾನರು ಆಟೋ ಓಡಿಸ್ತಾರೆ, ನಾವು ಫ್ರೀ ಬಸ್ ಅಂತ ಮಾಡಿದ್ದಾರೆ. ಈಗ ಆಟೋ ಬಾಡಿಗೆ ಇಲ್ಲ, ನಾವು ಹೆಂಗೆ ಜೀವನ ಮಾಡೋದು ಹೇಳಿ? ಹಾಗಾಗಿ ತುಂಬ ತೊಂದರೆ ಆಗ್ತಾಯಿದೆ ನೋಡಿ. ಈಗ ಈ ಕಡೆ ದಿನಬಳಕೆ ವಸ್ತುಗಳನ್ನಾದರೂ ಸರ್ಕಾರ ತಿಳ್ಕೊಂಡು ಚಿಂತನೆ ಮಾಡಿ ಎಲ್ಲ ಕಡಿಮೆ ಮಾಡಬೇಕು ಅಂತ ನಾವು ಕೇಳಿ. ಜನಪರವಾಗಿ ಖಂಡಿತ ಇಲ್ಲ ಸರ್. ನಮ್ಮಂಥ ಮಧ್ಯಮ ವರ್ಗದ ಜನರಿಗೆ